ಹೆಲೋ ಎಲ್ಲರಿಗೂ ನಮಸ್ಕಾರ. ಏನಿದಪ್ಪ ಅಂದರೆ ಯಾವುದೇ ತರಹದ ಮನೆಯಲ್ಲ ಮತ್ತು ಮದುವೆ ಚೌಟ್ರಿನೂ ಅಲ್ಲ. ಇದು ಬಂದು ದೇವಸ್ಥಾನ. ಎಲ್ಲಪ್ಪ ಲೊಕೇಟ್ ಆಗಿರೋದು ಅಂದರೆ ಕೋಲಾರ ಡಿಸ್ಟಿಕ್, ಬಂಗಾರಪೇಟೆ ತಾಲೂಕು, ಬೂದಿಕೋಟೆಯಲ್ಲಿ. ಈ ಗುಡಿ ಆದರೆ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅಷ್ಟೊಂದು ಕ್ಲೀನಾಗಿದೆ. ಎಲ್ಲರೂ ವಿಸಿಟ್ ಮಾಡುವಂತಹ ಪ್ಲೇಸ್ ಇದು. ತುಂಬ ಪೀಸ್ಫುಲ್ ಆಗಿದೆ, ಎಲ್ಲರೂ ವಿಸಿಟ್ ಮಾಡಬೇಕು ಅಂತಹ ಪ್ಲೇಸ್ ಇದು. ನೋಡ್ಬೋದು ನೀವು ಔಟ್ಸೈಡು ಎಷ್ಟೊಂದು ಚೆನ್ನಾಗಿದೆ. ಈ ಪರಿಸರವೆಲ್ಲ ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಗಿಡ ಮರಗಳೆಲ್ಲ ನೀವು ಇಲ್ಲಿ ಆಚೆ ನೋಡ್ಬೋದು. 3 ಶಿವಲಿಂಗವನ್ನು ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಅದು ಸನ್ಸೆಟ್ ಟೈಮಲ್ಲಿ ಈವ್ನಿಂಗು ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಇದು ಬೇರೆ ಆ್ಯಂಗಲಲ್ಲಿ ತೋರಿಸ್ತೀನಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಮತ್ತೆ ಬೇರೆ ಆ್ಯಂಗಲಲ್ಲಿ ತೋರಿಸಿ ನೋಡಿ. ನಾವು ಹೋಗುವ ರಸ್ತೆ ಪಕ್ಕದಲ್ಲೇ ಇದೆ ಈ ದೇವಸ್ಥಾನ. ಅಂದರೆ ಬಂಗಾರಪೇಟೆಯಿಂದ ಬೂದಿಕೋಟೆಗೆ ಹೋಗುವಂಥ ರಸ್ತೆಯಲ್ಲಿ ರೈಟ್ ಸೈಡ್ ಲೊಕೇಟ್ ಆಗಿರೋದು. ಒಂದ್ಸರಿ ವಿಸಿಟ್ ಮಾಡಿ, ನೋಡ್ಬೋದು ನೀವು ಎಷ್ಟೊಂದು ಕ್ಲೀನಾಗಿದೆ ಅಂತ ದೇವಸ್ಥಾನ. ನೋಡಿ ಅದು ಈವ್ನಿಂಗ್ ಟೈಮಲ್ಲಾದರೂ ಸಖತ್ತಾಗಿದೆ. ಮತ್ತು ಸನ್ಸೆಟ್ ಟೈಮಲ್ಲಿ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಒಂದ್ಸರಿ ನೀವು ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಗಿಡ ಮರಗಳೆಲ್ಲ ಎಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಈ ಗುಡಿ ಪ್ರವೇಶಕ್ಕೆ ಯಾವುದೇ ಒಂದು ತರಹ ಪ್ರವೇಶ ಶುಲ್ಕ ಇಲ್ಲ ನೋಡಿ, ಎಷ್ಟೊಂದು ಚೆನ್ನಾಗಿದೆ ನೋಡಿ. ಈವ್ನಿಂಗ್ ಟೈಮಲ್ಲಿ ದೇವಸ್ಥಾನ ವಿಸಿಟ್ ಮಾಡಿ ನೋಡಿ. ಇದು ಮಹಾದ್ವಾರ ಗುಡಿ ಎಂಟ್ರೆನ್ಸ್. ಇದು ನಾವು ಗುಡಿಗೆ ಎಂಟ್ರೆನ್ಸ್ ಆದ ತಕ್ಷಣ ಇಂಟರ್ಫೇಸ್ ಇದೇ ಇರುತ್ತೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ಇದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಡಿಸೈನ್ ಮಾಡಿದಾರಂತ. ಸಖತ್ತಾಗಿದೆ, ನಿಜವಾಗ್ಲೂ ಸಖತ್ತಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಈವ್ನಿಂಗ್ ಟೈಮಲ್ಲಿ ಎಷ್ಟು ಚೆನ್ನಾಗಿದೆ ಪರಿಸರ ನೋಡಿ. ಇದೇ ಎಂಟ್ರೆನ್ಸು, ಗುಡಿ ಎಂಟ್ರೆನ್ಸ್ ಇದೆ. ಸಖತ್ತಾಗಿದೆ, ವಿಸಿಟ್ ಮಾಡಿ ಒಂದ್ಸರಿ. ನೀವು ಏನಾದರೂ ಬೂದಿಕೋಟೆಯಲ್ಲಿ ಲೊಕೇಟ್ ಆಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.